ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇವರ ಸಹಯೋಗದಲ್ಲಿ ಬಿಲ್ವ ಗೋಶಾಲೆ ದಶಮಾನೋತ್ಸವ ಪ್ರಯುಕ್ತ ಸೋಮವಾರಪೇಟೆ ತಾಲೂಕಿನ ಅಂಕನಹಳ್ಳಿ ಗ್ರಾಮದ ಶ್ರೀ ತಪೋವನ ಕ್ಷೇತ್ರ ಮನೆಹಳ್ಳಿಯಲ್ಲಿ ಸಾವಯವ ಕೃಷಿ ಮತ್ತು ಕುಲಗೋವುಗಳ ಸಮ್ಮೇಳನ ನಡೆಯಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಮಹಾರಾಷ್ಟ್ರದ ಕನ್ನೇರಿ ಸಿದ್ದಗಿರಿ ಮಠದ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ, ಕೃಷಿ ಮತ್ತು ಗೋವುಗಳಿಗೆ ಒಂದಕ್ಕೊಂದು ಅವಿನಾಭಾವ ಸಂಬಂಧವಿದ್ದು, ಆ ನಿಟ್ಟಿನಲ್ಲಿ ಸಾವಯವ ಕೃಷಿ ಮತ್ತು ಸ್ಥಳೀಯ ಗೋವುಗಳ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡುವಂತೆ ಕರೆ ನೀಡಿದರು. ಸ್ಥಳೀಯ ಗೋವು ಸಾಕಾಣಿಕೆಯಿಂದ ಹಲವು ರೀತಿಯ ಪ್ರಯೋಜನಗಳು ದೊರೆಯಲಿದ್ದು, ಜಾನುವಾರುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ರೋಗಗಳಿಂದ ದೂರವಿರಬಹುದು ಎಂದರು. ರಾಸಾಯನಿಕ ಗೊಬ್ಬರ ಬಳಸಿ ಆಹಾರ ಪಡೆಯುತ್ತಿರುವುದರಿಂದ ಔಷಧಿ ಇಲ್ಲದ ಮನೆ ಊಹಿಸಿಕೊಳ್ಳುವುದು ಅಸಾಧ್ಯವಾಗಿದೆ. ಆದ್ದರಿಂದ ಗೋವುಗಳಿಂದ ದೊರೆಯುವ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ತಿಳಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ವ್ಯವಸ್ಥಾ ಪ್ರಮುಖರಾದ ಮಂಗೇಶ್ ಬೆಂಡೆಜಿ ಮಾತನಾಡಿ, ದೇಶೀಯ ಜಾನುವಾರುಗಳ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕಿದೆ ಎಂದು ಹೇಳಿದರು. ಪಾಶ್ಚಾತ್ಯ ಸಂಸ್ಕೃತಿಯಿಂದ ಹೊರಬರಬೇಕು, ರಾಷ್ಟ್ರದ ಮಣ್ಣಿನ ಗುಣ ಉಳಿಸಬೇಕು, ಆಧುನಿಕ ಕೃಷಿ ಪದ್ಧತಿಯಿಂದ ಬಂಜರು ಭೂಮಿ ಮಾಡಬಾರದು, ಇದರ ಬದಲಾಗಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಕರೆ ನೀಡಿದರು. ಕರ್ನಾಟಕ ಸಾವಯವ ಕೃಷಿ ಮಿಷನ್ನ ರಾಜ್ಯಾಧ್ಯಕ್ಷ ಎಎಸ್ ಆನಂದ್ ಜಿ ಮಾತನಾಡಿ, ಗೋವು ಇದ್ದಲ್ಲಿ ಕೃಷಿಗೆ ಮಹತ್ವ ಇರುತ್ತದೆ. ಗೋವುಗಳು ಕೃಷಿಕರ ಬದುಕಿನಲ್ಲಿ ಒಡನಾಟ ಹೊಂದಿವೆ, ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಸಲಹೆ ನೀಡಿದರು. ಮನೆಹಳ್ಳಿ ತಪೋಕ್ಷೇತ್ರದ ಮಹಾಂತ ಶಿವಲಿಂಗ ಸ್ವಾಮೀಜಿ ಮಾತನಾಡಿ, ಮನೆಹಳ್ಳಿ ಮಠದ ಅಭಿವೃದ್ಧಿಗೆ ಹಲವರು ಶ್ರಮಿಸಿದ್ದಾರೆ. ಮಠದಲ್ಲಿ ಗೋವುಗಳ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ರಸ್ತೆ ಮೇಲೆ ಕೂತಿತ್ತು, ಸಣ್ಣ ಮಗು ಇತ್ತು, ಕೂತಿತ್ತು. ಸಣ್ಣ ಮಗು ಮನೆಯೊಳಗೆ ತಾಯಿ ಒಂದು ಉಂಡಿ ಕೊಟ್ಟಿದ್ದು, ಉಂಡಿನೂ ತಿಂತಿಂತು, ಬಯಲು ಕಡೆಗಿನೂ ಮಾಡ್ತೈತಿ, ಎರಡೂ ಮಾಡ್ತೈತ. ದಾರಿಯಲ್ಲಿ ಹೋದವರೊಬ್ರು ಹಿರಿಯರಂದ್ರು, ತಮ್ಮ ಬಯಲು ಕಡೆ ಕೂತಾಗ ಉಂಡಿ ತಿನ್ನಬಾರ್ದು ಅಂತಂದ್ರು. ನೀವೇನು ಹೇಳ್ತೀರಿ, ನಾ ಎತ್ತಿ ತಿಂತೀನಿ ಹೋಗ್ಲಿ ಗಾಡಿ. ಹಂಗೆ ಯಾರು ಇದನ್ನ ತಿಂತೀವಂತಾರಲ್ಲ, ಪೀಫ ತಿಂತೀವಂತಾರಲ್ಲ, ಒಡ್ರಿ ಎತ್ತಿ ತಿನ್ರಿ ಬೇಡ ಅನ್ನೋದಿಲ್ಲ. ಯಾಕಂದ್ರೆ ನಮ್ಮ ಪ್ರೋಗ್ರಾಮ್ ಇರೋದು ಮಾನವರ ಸಲುವಾಗಿ ಹೊರತು ದಾನವರ ಸಲುವಾಗಿ ಅಲ್ಲ. ನಮ್ಮ ದೇಶದಲ್ಲಿ ಇನ್ನೂ ಮಾನವೀಯ ಮೂಲ್ಯಗಳು ಇವೆ. ಹಸುಗಳು ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನ ಪ್ರಚಾರ ಮಾಡಿದ್ವಿ ಮತ್ತು ವಿದೇಶಿ ಹಸುಗಳಿಗೆ ನಾವು ಪ್ರೇರೇಪಣೆ ಕೊಟ್ವಿ. ಅದಕ್ಕೆ ನಾವು ನಮ್ಮ ದೇಶದಲ್ಲಿ ಬಿಳಿ ಕ್ರಾಂತಿ ಹೆಸರಿನಲ್ಲಿ ನಮ್ಮ ದೇಶದ ಹಸುಗಳನ್ನ ನಾವು ದುರ್ಲಕ್ಷ್ಯ ಮಾಡಿದ್ವಿ, ಅದ್ರ ಅಪಪ್ರಚಾರ ಮಾಡಿದ್ವಿ ಜಾಸ್ತಿ. ಅದೆಲ್ಲ ಬಿಟ್ಬಿಟ್ಟು ನಮ್ಮತನ ನಾವೇನಂತಂದ್ರೆ ನಮ್ಮ ಹಳ್ಳಿ ಸೊಗಡು ಏನಂತಂದ್ರೆ, ಫಸ್ಟ್ ನಾವ್ ಏನೇ ಮಾಡೋದು ನಾವು ಸಾಕಿರ್ತಕ್ಕಂಥ ರಾಸುಗಳಿಗೆ ನಾವು ಗೌರವ ಕೊಟ್ಟು ಅದಕ್ಕೆ ಏನ್ ಮಾಡ್ಬೇಕೋ ಮಾಡ್ಕೊಂಡು ಬಂದವಾಗ ನಮ್ಮ ಮನೆ ಮಕ್ಕಳು ಎಲ್ಲರೂ ಚೆನ್ನಾಗಿರಕ್ ಸಾಧ್ಯ. ನಾನು ರೈತರಿಗೆ ಯಾರೇ ಇರ್ಬೋದು, ಇವತ್ತು ಮಿಲ್ಕ್ ಇಂಡಸ್ಟ್ರಿ ಇರ್ಬೋದು, ಬೇರೆ ರೀತಿನಲ್ಲಿ ಯಾರ್ಯಾರು ಏನೇನ್ ಮಾಡ್ತಾ ಇದಾರ. ಆಮೇಲೆ ನಮ್ಮ ಕರ್ತೃಗಳು ಅವರು ಬಸವನ ರೂಪದಲ್ಲೇ ಇರುವಂತದ್ದು. ಅವರೇ ಈ ಒಂದು ಗೋವಿನ ವಿಚಾರವಾಗಿ ನಿರಂತರವಾದ ಜಾಗೃತಿ ಜನರಲ್ಲಿ ಇರಬೇಕು ಅಂತ ಹೇಳಿ ಅವರ ರೂಪವನ್ನು ಹಿಂದಿಟ್ಟು ಗೋವಿನ ರೂಪದಲ್ಲೇ ಅವರು. ರಾಜ್ಯ ಮಟ್ಟದ ಸಾವಯವ ಕೃಷಿ ಹಾಗೂ ಕುಲಗೋವುಗಳ ಸಮ್ಮೇಳನ ಪ್ರಯುಕ್ತ ಕೃಷಿ, ತೋಟಗಾರಿಕೆ, ಪಶುಪಾಲನೆ ಮತ್ತಿತರ ಇಲಾಖೆಗಳ ಮೂಲಕ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಹಾಗೆಯೇ ಜಾನುವಾರುಗಳ ಪ್ರದರ್ಶನ ನಡೆಯಿತು.
ದೇವರಾದ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರಕ್ಕಾಗಿ ಹಿಂದೆ ನೀಡಲಾಗ್ತಿದ್ದ ರೂಪಾಯಿ 2,000ಗಳಿಂದ ರೂಪಾಯಿ 5,000ಕ್ಕೆ ಏರಿಸಲಾಗಿದೆ. ಸಾರ್ವಜನಿಕರ ಉಪಯೋಗಕ್ಕಾಗಿ ಸುಸಜ್ಜಿತವಾದ ಶ್ರದ್ಧಾಂಜಲಿ ವಾಹನ ಖರೀದಿಸಲು ಸಾಮಾನ್ಯ ನಿಧಿಯಲ್ಲಿ ಅನುದಾನ ಮೀಸಲಿರಿಸಲಾಗಿದೆ. ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ಸುಸಜ್ಜಿತವಾದ ವ್ಯಾಪಾರ ವಲಯ ನಿರ್ಮಿಸಲು ಸಮಗ್ರ ಯೋಜನಾ ವರದಿ ತಯಾರಿಸಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಜಾರಿಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ಜಯವರ್ಧನ್ ಹೇಳಿದರು. ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಸೂಕ್ತ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲು ಉದ್ದೇಶಿಸಲಾಗಿದೆ. ಅದೇ ರೀತಿ ಆದ್ಯತೆ ಮೇರೆಗೆ ಹೈಮಾಸ್ಕ್ ದೀಪಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು. ನಲ್ಮ ಯೋಜನೆಯಡಿ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗಿದೆ ಎಂದು ಜಯವರ್ಧನ್ ಹೇಳಿದರು. ಈ ಆಸ್ತಿ ಮತ್ತು ನಮೂನೆ 3ಕ್ಕಾಗಿ ಜನರು ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸುವ ಉದ್ದೇಶದಿಂದ ಮುಂದಿನ ಸಾಲಿನಲ್ಲಿ ನಮ್ಮ ನಡೆ ವಾರ್ಡ್ ಕಡೆ ಎಂಬ ಘೋಷವಾಕ್ಯದಡಿ ವಿಶೇಷ ಯೋಜನೆ ಹಮ್ಮಿಕೊಳ್ಳುವ ಮೂಲಕ ಸ್ಥಳದಲ್ಲಿಯೇ ದಾಖಲೆಗಳನ್ನು ಒದಗಿಸಲು ನಿರ್ಧರಿಸಲಾಗಿದೆ. ಈ ಹಿಂದೆ ಉದ್ದಿಮೆ ಪರವಾನಗಿ ಆಂದೋಲನವನ್ನು ಹಮ್ಮಿಕೊಂಡು ಅನೇಕ ಜನರಿಗೆ ಲೈಸೆನ್ಸ್ ನೀಡಲಾಗಿತ್ತು. ಈ ಯೋಜನೆಯನ್ನು ಮುಂದಿನ ಸಾಲಿನಲ್ಲೂ ವಿಸ್ತರಿಸುವ ಮೂಲಕ ಎಲ್ಲ ಉದ್ದಿಮೆದಾರರಿಗೂ ಪರವಾನಗಿಯನ್ನು ನೀಡಲು ಕ್ರಮ ಕೈಗೊಳ್ಳಲಾಗುವುದು. ಪಟ್ಟಣ ಪಂಚಾಯಿತಿ ಕಚೇರಿಯ ನೂತನ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡುವ ಸಂಬಂಧ ಟೆಂಡರ್ ಪ್ರಕ್ರಿಯೆ ನಡೆಸಲಾಗಿದ್ದು ಅನುಮೋದನೆಗಾಗಿ ಜಿಲ್ಲಾಧಿಕಾರಿಗೆ ಸಲ್ಲಿಸಲಾಗಿದೆ. ಡಿಸಿ ಅವರ ಅನುಮೋದನೆ ದೊರೆತ ಕೂಡಲೇ ಕಾಮಗಾರಿ ಆರಂಭಿಸಿ ಮುಂದಿನ ನವೆಂಬರ್ ವೇಳೆಗೆ ಹೊಸ ಕಚೇರಿಯನ್ನು ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಹೇಳಿದರು. ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಡಿ ಸರ್ಕಾರದಿಂದ ಮಂಜೂರಾದ ಅನುದಾನದಲ್ಲಿ ಉತ್ತಮ ಗುಣಮಟ್ಟದ ಮನೆಗಳನ್ನು ಹೊಂದಲಿ ಎಂಬ ಉದ್ದೇಶದಿಂದ ಪ್ರತಿ ಕುಟುಂಬಕ್ಕೆ ರೂಪಾಯಿ 50,000ದಂತೆ ಒಟ್ಟು 5 ಲಕ್ಷ ನೀಡಲಾಗಿದೆ. ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆಗಾಗಿ ಭುವನಗಿರಿಯಲ್ಲಿರುವ ನೆಲಭರ್ತಿ ಜಾಗದಲ್ಲಿ ರೂಪಾಯಿ 84 ಲಕ್ಷ ವೆಚ್ಚದಲ್ಲಿ ಸಂಸ್ಕರಣಾ ಘಟಕ ನಿರ್ಮಿಸಲು ಟೆಂಡರ್ ಕರೆದು ಡಿಸಿ ಅನುಮೋದನೆಗೆ ಸಲ್ಲಿಸಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಪಟ್ಟಣದ ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಹೊಸದಾಗಿ 2 ಆಟೋ ಟಿಪ್ಪರ್ ರೂಪಾಯಿ 28 ಲಕ್ಷ ವೆಚ್ಚದಲ್ಲಿ 3 ಇಂಜಿನ್ ವಿತ್ ಟ್ರ್ಯಾಕ್ಟರ್ ಟೇಲರ್ಗಳನ್ನು ಖರೀದಿಸಲು ಟೆಂಡರ್ ಕರೆಯಲಾಗಿದೆ. ಹಾಗೂ ಭುವನಗಿರಿ ನೆಲಭರ್ತಿ ಜಾಗದಲ್ಲಿ ರೂಪಾಯಿ 67 ಲಕ್ಷ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ ಎಂದರು. ಅದೇ ರೀತಿಯಾಗಿ ಕುಶಾಲನಗರ ಪಟ್ಟಣ ದಿನೇ ದಿನ ಬೆಳೆಯುತ್ತಿರುವ ಪಟ್ಟಣವಾಗಿದ್ದು ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ರಸ್ತೆ, ನೀರು, ಚರಂಡಿ, ನೈರ್ಮಲ್ಯ, ಬೀದಿ ದೀಪ ವ್ಯವಸ್ಥೆ ಇವೆಲ್ಲವೂ ಹೆಚ್ಚಾಗಿ ಹಾಗೂ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ವೈಜ್ಞಾನಿಕವಾಗಿ ಆಗಬೇಕಾಗಿರುತ್ತದೆ. ಇಲ್ಲಿನ ಜನರಿಗೆ ಅತ್ಯುತ್ತಮ ಮೂಲಭೂತ ಸೌಕರ್ಯ ಒದಗಿಸುವುದು ಮತ್ತು ಪಂಚಾಯಿತಿಯನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು, ಅದಕ್ಕೆ ತಕ್ಕ ಆದಾಯ ಮೂಲಗಳಾದ ತೆರಿಗೆ ಸಂಗ್ರಹಿಸಿ ಹಾಗೂ ಅನುದಾನ ಪಡೆದು ಇವೆಲ್ಲವನ್ನು ಬಜೆಟ್ ಒಳಗೊಂಡು ಬರುವ ಆದಾಯಗಳಲ್ಲಿ ಆಸ್ತಿ ತೆರಿಗೆ, ವಾಣಿಜ್ಯ ಮಳಿಗೆಗಳ ಬಾಡಿಗೆ, ಉದ್ದಿಮೆ ಪರವಾನಗಿ, ಮಾರುಕಟ್ಟೆ ಬಾಡಿಗೆಗಳು ಹಾಗೂ ಇತರೆ ಶುಲ್ಕಗಳು ಮತ್ತು ಸರ್ಕಾರದಿಂದ ಬಿಡುಗಡೆ ಆಗುವ ನಗರೋತ್ಥಾನ ಅನುದಾನ, SFC ಅನುದಾನ, ಹಣಕಾಸು ಆಯೋಗದ ಅನುದಾನ, SFC ವಿಶೇಷ ಅನುದಾನ ಪ್ರಮುಖವಾಗಿರುತ್ತದೆ. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಡಿಕೆ ತಿಮ್ಮಪ್ಪ, ಬಿ ಅಮೃತರಾಜ್, ಎಂವಿ ನಾರಾಯಣ್, ಕೆಜಿ ಮನು ಮಾತನಾಡಿ ಅಧ್ಯಕ್ಷ ಜಯವರ್ಧನ್ ಅವರು ಉತ್ತಮ ಬಜೆಟ್ ಮಂಡಿಸಿದ್ದಾರೆ ಎಂದು ಹೇಳಿದರು. ಜೊತೆಗೆ ಸೋಲಾರ್ ವಿದ್ಯುತ್ ವ್ಯವಸ್ಥೆಗೆ ಹೆಚ್ಚಿನ ಒತ್ತು ನೀಡಬೇಕು ಹಾಗೂ ಎಲೆಕ್ಟ್ರಿಕ್ ವಾಹನ ಖರೀದಿಸುವ ಮೂಲಕ ಇಂಧನ ಬಳಕೆಗೆ ಕಡಿವಾಣ ಹಾಕಬೇಕೆಂದು ಮನು ಸಲಹೆ ನೀಡಿದರು. ಕಾಂಗ್ರೆಸ್ ವಿಪಕ್ಷ ನಾಯಕ ಪ್ರಮೋದ್ ಮುತ್ತಪ್ಪ ಮಾತನಾಡಿ ಅಭಿವೃದ್ಧಿ ಹೆಸರಿನಲ್ಲಿ ಪಟ್ಟಣದ ಜನತೆ ಮೇಲೆ 3% ತೆರಿಗೆ ವಿಧಿಸಲು ನಿರ್ಧರಿಸಿರುವ ಕ್ರಮ ಸರಿಯಲ್ಲ. ಕೊರೋನಾ ಮಹಾಮಾರಿಯಿಂದ ಉದ್ಯಮಿಗಳು ಹಾಗೂ ಜನಸಾಮಾನ್ಯರು ತತ್ತರಿಸಿ ಹೋಗಿರುವ ಸಂದರ್ಭದಲ್ಲಿ ತೆರಿಗೆ ಪರಿಷ್ಕರಣೆ ಸಲ್ಲದು. ಈ ಕ್ರಮಕ್ಕೆ ನನ್ನ ವಿರೋಧವಿದೆ ಎಂದು ಹೇಳಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಸುರಯ್ಯ ಬಾನು, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಸದಸ್ಯರು, ಅಧಿಕಾರಿಗಳು ಹಾಜರಿದ್ದರು. ಸದಸ್ಯರಾದ ಸುರೇಶ್, ಶೇಖ್ ಕಲಿಮುಲ್ಲಾ, ಜಗದೀಶ್ ಹಾಗೂ ಶಂಭುಲಿಂಗಪ್ಪ ಗೈರಾಗಿದ್ದರು. ಸೋಮವಾರಪೇಟೆ ತಾಲೂಕಿನ ಅಂಕನಹಳ್ಳಿ ಬಳಿಯ ಮನೆಹಳ್ಳಿ ಮಠದ ಶ್ರೀ ಬಿಲ್ವ ಗೋಶಾಲೆ ದಶಮಾನೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಸಾವಯವ ಕೃಷಿ ಮತ್ತು ಕುಲಗೋವುಗಳ ಸಮ್ಮೇಳನ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮುದ್ದಿನಕಟ್ಟೆ ಮಠದ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಇಂದಿನ ಆಧುನಿಕತೆಯ ಭರಾಟೆಯಲ್ಲಿ ಬಹುತೇಕರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆಯಾಗಿದ್ದು, ಇದರಿಂದಲೇ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಿದೆ ಎಂದ ಅವರು, ಮನೆ ಮದ್ದಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕು, ಮನೆಗಳಲ್ಲಿ ಗೋವುಗಳನ್ನು ಸಾಕಬೇಕೆಂದು ಸಲಹೆ ನೀಡಿದರು. ಮನೆಹಳ್ಳಿ ಮಠಾಧೀಶರಾದ ಮಹಾಂತ ಶಿವಲಿಂಗ ಸ್ವಾಮೀಜಿ ಮಾತನಾಡಿ, ಮನುಷ್ಯರಿಂದ ಪ್ರಕೃತಿ ನಾಶವಾಗ್ತಿದ್ದು ಪ್ರಾಕೃತಿಕ ಸಮಸ್ಯೆಗಳು ಎದುರಾಗ್ತಿದೆ. ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂಬುದನ್ನು ಪ್ರತಿಯೊಬ್ಬರೂ ಅರ್ಥೈಸಿಕೊಳ್ಳಬೇಕು.
ಪರಿಸರ ಮಾಲಿನ್ಯ ತಡೆಗೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. 2ನೇ ದಿನದ ಮೊದಲ ಕಾರ್ಯಕ್ರಮ ಕುಲಗೋವುಗಳ ಮಹತ್ವ, ಗವ್ಯೋತ್ಪನ್ನಗಳ ಮಹತ್ವ, ಉತ್ಪಾದನೆ ಮತ್ತು ಸಾವಯವ ಕೃಷಿ, ಈ 3 ವಿಷಯಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಮತ್ತು ನಮ್ಮ ಭಾಗದಲ್ಲೂ ನಡೆಯಬೇಕು ಅಂತಕ್ಕಂಥ ಆಸೆ ಸಂಕಲ್ಪ ನನ್ನದಾಗಿತ್ತು. ಅದನ್ನು ನೆರವೇರಿಸಲಿಕ್ಕೆ ಇದು ಬಹಳ ದೊಡ್ಡ ಕಾರ್ಯಕ್ರಮ. ಮಠದಲ್ಲಿ ಒಂದು ಪೂಜೆ, ಒಂದು ಪ್ರಸಾದ, ಅವುಗಳು ನಿತ್ಯ ನೆರವೇರ್ತಾ ಇರುತ್ತೆ. ಹಾಗಾಗಿ ಮನುಷ್ಯನೇ ಈ ಜಗತ್ತಿನ ಕೇಂದ್ರ ಬಿಂದುವೇನಲ್ಲ. ಮನುಷ್ಯ ಎಷ್ಟೋ ಅದೇ ರೀತಿ ಸಸ್ಯ ಸಂಪತ್ತಿದೆ, ಎಷ್ಟೋ ಕೋಟಿ ಕೋಟಿ ಜೀವರಾಶಿಗಳಿದೆ. ಭೂಮಿಯ ಮೇಲೆ ಎಷ್ಟು ವಿಧದ ಜೀವರಾಶಿಗಳಿದೆಯೋ, ಎಷ್ಟು ವೈವಿಧ್ಯತೆ ಇದೆಯೋ, ಭೂಮಿಯ ಮುಕ್ಕಾಲು ಭಾಗ ಇರ್ತಕ್ಕಂತಹ ಸಮುದ್ರದಲ್ಲಿಯೂ ಕೂಡ ಹೀಗೆ ಅದು ಜಾತಿ ಜನಾಂಗ ಇಲ್ಲದೆ ಎಲ್ಲಾ ಧರ್ಮ, ಎಲ್ಲಾ ಸಮಾಜದಲ್ಲೂ ಕೂಡ ಅರಿವನ್ನ ಮೂಡಿಸ್ತಕ್ಕಂತಹ ಪ್ರಯತ್ನಗಳು ಸಂಘ ಸಂಸ್ಥೆಗಳಿಂದ, ಆತ್ಮರಿಂದ, ಸರ್ಕಾರದಿಂದ ನಿರಂತರವಾಗಿ ನಡೀತಾ ಇದೆ. ರೈತ ವಿಜ್ಞಾನಿ ಡಾಕ್ಟರ್ ಬಸವಲಿಂಗ ಮಾತನಾಡಿ, ಮಣ್ಣಿಗೆ ಸಾವಯವ ಅಂಶವನ್ನು ಸೇರಿಸದೆ ಮಣ್ಣಿನ ಗುಣಮಟ್ಟ ಕಳೆದುಕೊಳ್ಳುತ್ತಿದ್ದೇವೆ. ಮಣ್ಣಿನ ಸಮಸ್ಯೆ ಉಂಟಾದಾಗ ಅದರ ಪರಿಣಾಮ ಮನುಷ್ಯರ ಮೇಲೆ ಬೀರುತ್ತದೆ. ಮಣ್ಣಿನ ಗುಣಮಟ್ಟ ಹೆಚ್ಚಿಸಿ ಪ್ರಕೃತಿಯ ಸಮತೋಲನ ಕಾಪಾಡುವಲ್ಲಿ ಸಾವಯವ ಕೃಷಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಸಾವಯವ ರೈತ ವಿಜ್ಞಾನಿ ವೀರೇಂದ್ರ ಕುಮಾರ್ ಮಾತನಾಡಿ, ರೈತರು ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಆರಂಭದಲ್ಲೇ ಕೀಟ ರೋಗವನ್ನು ಹತೋಟಿಗೆ ತರಬೇಕು. ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಮಣ್ಣು ಗುಣಮಟ್ಟ ಕಳೆದುಕೊಳ್ಳುತ್ತಿದೆ ಎಂದರು. ಪ್ರಾಂತೀಯ ಗೋಸೇವಾ ಪ್ರಮುಖರಾದ ಮಧುಸೂದನ್ ಮಾತನಾಡಿ, ಗೋವುಗಳ ಸಂತತಿ ಕ್ಷೀಣಿಸಿದ್ರೆ ಮನುಷ್ಯರೇ ನಶಿಸಿ ಹೋಗ್ತಾರೆ. ಪಶುಗಳ ಗೋಮೂತ್ರದಿಂದ ಅನೇಕ ರೋಗ ರುಜಿನಗಳು ನಿರ್ಮೂಲನೆಯಾಗುತ್ತದೆ. ಮುಂದಿನ ದಿನಗಳಲ್ಲಿ ಸಗಣಿಯ ಬೆಲೆ ಗಗನಕ್ಕೇರಲಿದೆ ಎಂದು ಹೇಳಿದರು. ಯೂರಿಯಾ ಗೊಬ್ಬರವನ್ನ ಯೂಸ್ ಮಾಡ್ತಾರೆ. ಯೂರಿಯಾ ಆರ್ ಪೊಟ್ಯಾಶ್ ಅದು ಬಿಟ್ಟರೆ ಇಲ್ಲ ಡಿಎಪಿ ಒಂದು ಬ್ಯಾಗ್ ಯೂಸ್ ಮಾಡಬಹುದು 1 ಎಕರೆಗೆ. ಇಷ್ಟು ನಮ್ಮಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮಲ್ಲಿ ಅನಾದಿ ಕಾಲದಿಂದಲೂ ಕೂಡ ನಾವು ಸಾವಯವ ಕೃಷಿನೇ ಮಾಡ್ತಾ ಇರೋದು. ಆದ್ರೆ 60ನೇ ದಶಕದ ಆದ್ಮೇಲೆ ಏನಾಯ್ತು, ನಾವು ಹೊಸ ತಂತ್ರಜ್ಞಾನಗಳು ಬಂತು, ಮಾರ್ಕೆಟ್ ಅಲ್ಲಿ ಅನೇಕ ತರದ ಗೊಬ್ಬರಗಳು ಬಂತು, ರಾಸಾಯನಿಕ ಗೊಬ್ಬರಗಳು, ಹೊಸ ಹೈಬ್ರಿಡ್ಸ್ ಬಂತು, ಹೈಬ್ರಿಡ್ಸ್ ಬಂತು. ಅವನ್ನ ಬೆಳೆದ್ರೆ ಹೆಚ್ಚಾಗಿ ಆಹಾರ ಉತ್ಪಾದನೆ ಆಯಿತು. ಇವತ್ತು ನಮ್ಮ ದೇಶದಲ್ಲಿ 320 ಮಿಲಿಯನ್ ಟನ್ ಆಹಾರ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಉತ್ಪಾದನೆ ಮಾಡ್ತಾ ಇದ್ದೀವಿ. ಗದ್ದೆಗಳಲ್ಲಿ ಹುಲ್ಲನ್ನು ತಿಂತದೆ, ಪ್ಲಾಸ್ಟಿಕ್ ಅನ್ನು ತಿಂತದೆ. ಯಾವುದೋ ಒಂದು ರೀತಿಯಲ್ಲಿ ಹಸುವಿನ ಶರೀರದಲ್ಲಿ ವಿಷ ಪ್ರವೇಶ ಮಾಡ್ತದೆ. ಮಾಂಸ ವಿಷ ಅಂತ ಹೇಳ್ತಾರೆ. ನಿಮ್ಗೆ ಯಾರಿಗೆ ಕಿವಿ ಬಿದ್ದಿರ್ಬೋದು. ಅಲ್ಲಿ ಏನು ಪ್ರಕ್ರಿಯೆ ನಡೀತದೆ ಅಂದ್ರೆ, ಈ ಹಸುಗಳು ತಿನ್ನೋ ಹುಲ್ಲು ಆಹಾರ ಪದಾರ್ಥದಲ್ಲಿ ವಿಷ ಅದರ ಶರೀರಕ್ಕೆ ಹೋಗ್ತದೆ. ಹಾಲಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ರಕ್ತದಲ್ಲೂ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆ ಇಡೀ ವಿಷವನ್ನ ತನ್ನ ಮಾಂಸದಲ್ಲಿ ಶೇಖರಣೆ ಮಾಡಿಕೊಳ್ಳುತ್ತದೆ. ಅದು ಅಲ್ಲೇ ಶೇಖರಣೆ ಆಗಿರ್ತದೆ. ಆದ್ರೆ ವಿದೇಶಿ ಹಸು ಏನ್ ಮಾಡ್ತದೆ, ಗೋಮೂತ್ರ, ಹಾಲು, ಅದರ ರಕ್ತ ಪ್ರತಿಯೊಂದರಲ್ಲೂ ಕೂಡ ಆ ವಿಷ ಹೊರಗಡೆ ಬಂದ್ಬಿಡುತ್ತೆ, ಅದ್ರೊಳಗಡೆ ಇಟ್ಕೊಳ್ಳಲ್ಲ. ಹಾಗಾಗಿ ಈ ವಿದೇಶಿ ಹಸುವಿನ ಮಾಂಸದಲ್ಲೂ ವಿಷ ಇರೋದಿಲ್ಲ. ಅದರ ಏನ್ ಬೈ ಪ್ರಾಡಕ್ಟ್ಸ್ ಇದಾವಲ್ಲ, ಸಗಣಿ ಆಗಿರಲಿ, ಮೂತ್ರ ಆಗಿರಲಿ, ಹಾಲಾಗಿರಲಿ, ಅದರ ಇದೇ ಸಂದರ್ಭ ಮಹಿಳೆಯರಿಗೆ ರೊಟ್ಟಿ ಮಾಡುವ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವಲಿಂಗ, ಕಾಫಿ ಮಂಡಳಿಯ ವಿಶ್ವನಾಥ್, ಪ್ರಮುಖರಾದ ಎಸ್ ಮಹೇಶ್ ಮತ್ತಿತರರು ಇದ್ದರು. ಮೂರ್ಛೆ ರೋಗ ಅಥವಾ ಫಿಟ್ಸ್ ರೋಗದ ಬಗ್ಗೆ ಸಮಾಜದಲ್ಲಿ ಅನೇಕ ತಪ್ಪು ಕಲ್ಪನೆಗಳು, ಮೂಢನಂಬಿಕೆಗಳಿವೆ. ವಿಶ್ವವಿಖ್ಯಾತರಾಗಿದ್ದ ಪೈಥಾಗರಸ್, ಅರಿಸ್ಟಾಟಲ್, ಲಿಯನಾರ್ಡೋ ಡಾವಿಂಚಿ ಮುಂತಾದವರು ಕೂಡ ಮೂರ್ಛೆ ರೋಗದಿಂದ ಬಳಲಿದ್ದರು. ರೋಗವನ್ನು ಮೆಟ್ಟಿ ನಿಂತು ಅವರೆಲ್ಲ ವಿಶ್ವಮಾನ್ಯರಾದರು. ಮೂರ್ಛೆ ರೋಗ ವಂಶ ಪಾರಂಪರ್ಯವೇ? ಇದಕ್ಕೆ ಯಶಸ್ವಿ ಚಿಕಿತ್ಸೆಗಳಿವೆಯೇ? ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳೇನು?
ಇತ್ಯಾದಿಗಳ ಬಗ್ಗೆ ಚಿತ್ತಾರದ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ವೈದ್ಯರು ಮಾಹಿತಿ ನೀಡಿದರು. ಶುಕ್ರವಾರ ಸಂಜೆ 4 ರಿಂದ 5 ಗಂಟೆವರೆಗೆ ಪ್ರಸಾರವಾದ ಲೈವ್ ಸಂದರ್ಶನದಲ್ಲಿ ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಅರವಿಂದ್ ಆರ್ವಿ ಪಾಲ್ಗೊಂಡು ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಗೊತ್ತಾಗ್ದಲೆ ಮೇಲೆ ಫಿಟ್ಸ್ ಬರ್ತಾ ಹೋಗುತ್ತೋ ಅವ್ರಿಗೆ ಮೂರ್ಛೆ ರೋಗ ಇದೆ ಅಂತ ನಾವು, ಅವ್ರಿಗೆ ಎಪಿಲೆಪ್ಸಿ ಇದೆ ಅಂತಾನೆ ನಾವು ಡಯಾಗ್ನೋಸಿಸ್ ಕೊಟ್ಟು ಅದಕ್ಕೆ ಆದ ಟ್ರೀಟ್ಮೆಂಟ್, ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಈ ಮೂರ್ಛೆ ರೋಗ ಬರೋದಕ್ಕೆ ಸಾಕಷ್ಟು ಕಾರಣಗಳಿದಾವೆ, ಈ ತರ ಫಿಟ್ಸ್ ಬರೋದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಕೆಲವೊಂದೊಂದು ತುಂಬಾ ಸಿಂಪಲ್ ಕಾರಣಗಳು. ಈಗ ಉದಾಹರಣೆಗೆ ದೇಹದ ಶುಗರ್ ಕಮ್ಮಿ ಆದ್ರೂ ಕೂಡ ಫಿಟ್ಸ್ ಬರ್ಬೋದು, ಶುಗರ್ ತುಂಬಾ ಜಾಸ್ತಿ ಆದ್ರೂ ಕೂಡ ಫಿಟ್ಸ್ ಬರ್ಬೋದು. ಮೆದುಳಿಗೆ ದೇಹದ ಎಲ್ಲ ಅಂಗಗಳ ರೀತಿ ಮೆದುಳಿಗೂ ಕೂಡ ಅದು ಜೀವಂತವಾಗಿರಬೇಕು, ನಾರ್ಮಲ್ ಆಗಿ ಅದು ತನ್ನ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಇಷ್ಟು ಅದಕ್ಕೆ ಶುಗರ್, ಬ್ಲಡ್ ನಲ್ಲಿ ಇಷ್ಟು ಶುಗರ್ ಅದು ತಗೊಂಡ್ ಬಂದು ಮೆದುಳಿಗೆ ತಲುಪಿಸ್ಬೇಕು. ಯಾವಾಗ ಆ ಶುಗರ್ ಕಂಟೆಂಟ್ ನಮ್ಮ ಬ್ಲಡ್ ನಲ್ಲಿ ತುಂಬಾ ಜಾಸ್ತಿ ಆಗುತ್ತೋ ಆವಾಗಲೂ ಫಿಟ್ಸ್ ಬರ್ಬೋದು, ಕಮ್ಮಿ ಆದಾಗ್ಲೂ ಫಿಟ್ಸ್ ಬರ್ಬೋದು. ಅದೇ ರೀತಿ ಕೆಲವು ಲವಣಾಂಶಗಳು, ಈಗ ಸೋಡಿಯಂ ಅಂತ ಹೇಳ್ತೀವಿ ಅಥವಾ ಕ್ಯಾಲ್ಸಿಯಂ ಅಂತ ಏನು ಹೇಳ್ತೀವಿ, ನಮ್ಮ ರಕ್ತದಲ್ಲಿ ಲವಣಾಂಶಗಳಲ್ಲಿ ಏರುಪೇರಾದರೂ ಕೂಡ ಫಿಟ್ಸ್ ಬರ್ಬೋದು. ಇವನ್ನ ನಾವು ಪ್ರೊವೋಕಿಂಗ್ ಫ್ಯಾಕ್ಟರ್ಸ್ ಅಂತೀವಿ, ಅಂದರೆ ಪ್ರೊವೋಕ್ ಮಾಡ್ತು ಅಂತ ನಾವು ಹೇಳ್ತೀವಿ. ಇನ್ನು ಕೆಲವೊಂದೊಂದು ಫ್ಯಾಕ್ಟರ್ಸ್ ಇರ್ತವೆ. ಈಗ ಮೆದುಳಿಗೆ ಡೈರೆಕ್ಟ್ ಆಗಿ ಏನಾದರೂ ಪೆಟ್ಟು ಬಿದ್ದರೆ, ಯಾವುದೇ ರೀತಿಯಾದ ಪೆಟ್ಟು ಬಿದ್ದು, ತಲೆಗೆ ಭಾರವಾದ ಪೆಟ್ಟು ಬಿದ್ದು ಆಕ್ಸಿಡೆಂಟ್, ಹೌದು, ಇಲ್ಲ ಸ್ಟ್ರೋಕ್ ಆಯ್ತು, ಮೆದುಳಿಗೆ ಸ್ಟ್ರೋಕ್, ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ, ಆ ಥರ ಸ್ಟ್ರೋಕ್ ಆದ್ರೆ, ಅಥವಾ ಮೆದುಳಿನಲ್ಲಿ ಏನಾದರೂ ಟ್ಯೂಮರ್ ಇದ್ರೆ, ಬ್ರೈನ್ ಟ್ಯೂಮರ್ ಇದ್ರೆ, ಅಥವಾ ಮೆದುಳಿಗೆ ಏನಾದರೂ ಇನ್ಫೆಕ್ಷನ್ ಇದ್ರೆ, ಯಾವ್ದಾದ್ರು ವೈರಸ್ ಇನ್ಫೆಕ್ಷನ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ಅವುಗಳಿಂದನೂ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ. ಮೂರ್ಛೆ ರೋಗ ಇದ್ದವರು ಮಾನಸಿಕವಾಗಿ ಕುಗ್ಗಬೇಕೆಂದಿಲ್ಲ, ಖಿನ್ನತೆಗೆ ಒಳಗಾಗಬೇಕಿಲ್ಲ. ವಾಸ್ತವದಲ್ಲಿ ಇದು ಒಂದು ಪ್ರತ್ಯೇಕ ರೋಗವೇ ಅಲ್ಲ, ಅದು ಮೆದುಳಿನ ರೋಗ ಲಕ್ಷಣ. ಮೆದುಳಿನ ನರಗಳ ಚಟುವಟಿಕೆಗಳಲ್ಲಿ ಉಂಟಾಗುವ ಏರುಪೇರು ಅಥವಾ ಅವ್ಯವಸ್ಥೆಯಿಂದ ಆಗುವ ತೊಂದರೆ ಎಂಬುದನ್ನು ಡಾಕ್ಟರ್ ಅರವಿಂದ್ ಸವಿವರವಾಗಿ ತಿಳಿಸಿಕೊಟ್ಟರು. ಚಿತ್ತಾರ ವ್ಯವಸ್ಥಾಪಕ ನಿರ್ದೇಶಕಿ BR ಸವಿತಾ ರೈ ಕಾರ್ಯಕ್ರಮ ನಡೆಸಿಕೊಟ್ಟರು. ಮಡಿಕೇರಿ ನಗರದ 4 ಶಕ್ತಿ ದೇವತೆಗಳಲ್ಲಿ ಪ್ರಮುಖಳಾಗಿರುವ ಕುಂದುರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮನ ಸನ್ನಿಧಿಯಲ್ಲಿ ತ್ರೈವಾರ್ಷಿಕ ದೈವಕೋಲ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳು ಗುರುವಾರ ರಾತ್ರಿ ಇಡೀ ದೈವಗಳ ದರ್ಶನ ಪಡೆದು ಆಶೀರ್ವಾದ ಬೇಡಿದ್ರು. ಆದಿಪರಾಶಕ್ತಿಯ ರೂಪವಾದ ರಕ್ತೇಶ್ವರಿಯನ್ನು ಲಕ್ಕೇಸಿರಿ ಅಥವಾ ರೆಕ್ಕೆಸಿರಿ ಎಂದು ಕರೆಯಲಾಗುತ್ತೆ. ರಕ್ತ ಬಿಜಾಸುರನನ್ನು ಕೊಂದ ದೇವಿಯು ರಕ್ತೇಶ್ವರಿಯಾದಳು ಎಂಬುದು ಪ್ರತೀತಿ. ಇನ್ನು ಮಲಯಾಳಿ ಮೂಲದ ವಿಷ್ಣುಮೂರ್ತಿ ದೈವದ ಆರಾಧನೆ ನಮ್ಮಲ್ಲೂ ಚಾಲ್ತಿಯಲ್ಲಿದೆ. ವಿಷ್ಣುಮೂರ್ತಿ ದೈವ ಭಾರೀ ಕೆಂಡದ ರಾಶಿಯಲ್ಲಿ ಬೀಳುವ ದೃಶ್ಯವಂತೂ ರೋಚಕವಾಗಿರುತ್ತೆ. ಇದನ್ನು ಮೇಲೇರಿ ಎನ್ನಲಾಗುತ್ತದೆ. ಶಿವ ಪಾರ್ವತಿಯರ ಪುತ್ರ ಎನ್ನಲಾಗುವ ಕುಟ್ಟಿಚಾತನ್ ದೈವವು ಭಕ್ತರಿಗೆ ಅಭಯ ನೀಡಿತು. ಕೇರಳ ಮೂಲದ ಇನ್ನೊಂದು ದೈವ ಭೈರವನ್, ಭಾರೀ ಕೋಪ ಪ್ರದರ್ಶಿಸುವ ದೈವ ಗುಳಿಗ. ಗುಳಿಗ ತನ್ನ ತಾಯಿಯ ಉದರ ಬಗೆದು ಜನ್ಮ ತಾಳಿದ ಎಂಬ ಪ್ರತೀತಿ ಇದೆ. ಉತ್ಸವದಲ್ಲಿ ಕಲ್ಲುರ್ಟಿ ಅಥವಾ ಪಾಷಾಣ ಮೂರ್ತಿ ಕೋಲವೂ ನಡೆಯಿತು. ಸ್ಥಳೀಯ ಪರಿಸರದ ದೈವಗಳಾದ ಕರಿಂಗಾಳಿ, ಆಪಚ್ಚಿರ ಮಂದಣ್ಣ ದೈವಗಳ ಕೋಲವನ್ನು ಭಕ್ತರು ಕಣ್ತುಂಬಿಕೊಂಡ್ರು.
ಉತ್ಸವದ ಅಂಗವಾಗಿ ನೆರೆದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಮಡಿಕೇರಿಯಲ್ಲದೆ ಹೊರಗಿನಿಂದಲೂ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ದೈವಗಳಿಂದ ಆಶೀರ್ವಾದ ಪಡೆದರು. ವಿಶ್ವದ ಗಮನ ಸೆಳೆದಿರುವ ಕೊಡವ ಕುಟುಂಬಗಳ ನಡುವಿನ ಹಾಕಿ ಉತ್ಸವದ ಮೇಲಿನ ಆಸಕ್ತಿ ಇತ್ತೀಚಿನ ವರ್ಷಗಳಲ್ಲಿ ಕ್ಷೀಣಿಸುತ್ತಿರುವ ಬೆನ್ನಲ್ಲೇ ಸರ್ಕಾರ ಕುಲ್ಲೇಟಿರ ಕುಟುಂಬಕ್ಕೆ ಸುಮಾರು 4 ವರ್ಷಗಳ ನಂತರ ಅನುದಾನವನ್ನು ಬಿಡುಗಡೆ ಮಾಡಿದೆ. ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಹಾಗೂ ಸಮಾಜ ಸೇವಕ ತೇಲಪಂಡ ಶಿವಕುಮಾರ್ ನಾಣಯ್ಯ ಅವರ ನಿರಂತರ ಪ್ರಯತ್ನದಿಂದ ಸಂಪೂರ್ಣ ಅನುದಾನ ₹40 ಲಕ್ಷ ಬಿಡುಗಡೆಯಾಗಿದೆ ಎಂದು ಕುಟುಂಬದ ಪ್ರಮುಖರು ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಲ್ಲೇಟಿರ ಹಾಕಿ ಹಬ್ಬ ಸಮಿತಿಯ ಅಧ್ಯಕ್ಷ ಕುಲ್ಲೇಟಿರ ಶಂಭು ಮಂದಪ್ಪ, ಸರ್ಕಾರದಿಂದ ಬಿಡುಗಡೆಯಾಗಬೇಕಾಗಿದ್ದ ಉಳಿದ ಅನುದಾನ ₹15 ಲಕ್ಷ ಮಾರ್ಚ್ 23ರಂದು ಬಿಡುಗಡೆಯಾಗಿದೆ ಎಂದರು. ಕುಲ್ಲೇಟಿರ ಕೊಡವ ಹಾಕಿ ಹಬ್ಬ 2018ಕ್ಕೆ ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಕೊಡಗಿನ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಘೋಷಿಸಿದ್ದ ₹40 ಲಕ್ಷ ಬಿಡುಗಡೆ ಮಾಡುವಂತೆ ನಾವು ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೆವು. ಕಳೆದ ವರ್ಷ ರಾಜ್ಯ ಸರ್ಕಾರ ₹25 ಲಕ್ಷವನ್ನು ಮಾತ್ರ ಬಿಡುಗಡೆ ಮಾಡಿತ್ತು. ಇದೀಗ ಉಳಿದ ₹15 ಲಕ್ಷ ಬಿಡುಗಡೆ ಮಾಡುವ ಮೂಲಕ ನಾವು ಮನವಿ ಮಾಡಿದಂತೆ ಪೂರ್ಣ ಅನುದಾನವನ್ನು ನೀಡಿ ಕ್ರೀಡೆಗೆ ಮತ್ತಷ್ಟು ಪ್ರೋತ್ಸಾಹ ನೀಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸುದೀರ್ಘ 4 ವರ್ಷಗಳ ನಂತರ ನಮಗೆ ₹40 ಲಕ್ಷ ಬಿಡುಗಡೆಯಾಗಲು ತೇಲಪಂಡ ಶಿವಕುಮಾರ್ ನಾಣಯ್ಯ ಅವರು ಪ್ರಮುಖ ಕಾರಣಕರ್ತರಾಗಿದ್ದಾರೆ. ಇವರ ಸತತ ಪ್ರಯತ್ನದಿಂದಾಗಿ ಅನುದಾನ ಬಿಡುಗಡೆಯಾಗಿದೆ. ಕೊಡವ ಕುಟುಂಬಗಳ ಹಾಕಿ ಹಬ್ಬಕ್ಕೆ ಮುಂದಿನ ದಿನಗಳಲ್ಲಿ ₹1 ಕೋಟಿ ಬಿಡುಗಡೆ ಮಾಡುವ ಮೂಲಕ ಮತ್ತಷ್ಟು ಕ್ರೀಡಾ ಪ್ರೋತ್ಸಾಹವನ್ನು ನೀಡಬೇಕು ಎಂದರು. ತೇಲಪಂಡ ಶಿವಕುಮಾರ್ ನಾಣಯ್ಯ ಅವರು ಕೊಡಗಿನಲ್ಲಿ ಕ್ರೀಡಾ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಬೇಕೆನ್ನುವ ಗುರಿಯೊಂದಿಗೆ ಸರ್ಕಾರದೊಂದಿಗೆ ವ್ಯವಹರಿಸುತ್ತಿದ್ದಾರೆ. ಸದ್ಯದಲ್ಲಿಯೇ ಕೇಂದ್ರ ಸರ್ಕಾರದ ಬಳಿಯೂ ನಿಯೋಗ ತೆರಳಲು ನಿರ್ಧರಿಸಿದ್ದಾರೆ. ಸರ್ಕಾರ ಕೂಡ ಕೊಡಗಿನ ಕ್ರೀಡಾಭಿಮಾನಿಗಳ ಬೇಡಿಕೆಗೆ ಸ್ಪಂದಿಸಿ ಕ್ರೀಡಾ ವಿಶ್ವವಿದ್ಯಾನಿಲಯ ಮತ್ತು ಶೂಟಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಸರ್ಕಾರವನ್ನು ಹೋಗಿ ಕೇಳಿದ್ವಿ, ನಮ್ಮ ಅನುದಾನ ಏನಾಯಿತು, ಯಾವಾಗ ಸಿಗ್ತದೆ ಅಂತ. ಇವಾಗ ಒಂದು 6 ತಿಂಗಳ ಮುಂದಿನವರೆಗೂ ಕೂಡ ನಮಗೆ ಈ ಅನುದಾನ ಸಿಕ್ಕಿರಲಿಲ್ಲ. ನಂತರ ನಮ್ಮ ಕಾರ್ಯದರ್ಶಿಯವರು ಬೆಂಗಳೂರಿಗೆ ಹೋಗಿ ಸದಾ ಗೌರ್ಮೆಂಟ್ ಸರ್ಕಾರದ ಜೊತೆಯಲ್ಲಿ ಸ್ಪಂದಿಸಿ ಈ 25 ಲಕ್ಷವನ್ನು ತೆಗೆದುಕೊಂಡು ಬಂದರು. ನಂತರ 15 ಲಕ್ಷವನ್ನು ಕೂಡ ಮೊನ್ನೆ ದಿವಸ ಸರ್ಕಾರದವರು ಬಿಡುಗಡೆ ಮಾಡಿರ್ತಾರೆ. ಅಲ್ಲಿಗೆ ನಮಗೆ ಪೂರ 40 ಲಕ್ಷ ಸಿಕ್ಕಿದಾಗೆ ಆಯಿತು. ಕಾರ್ಯದರ್ಶಿ ಕುಲ್ಲೇಟಿರ ಅಜಿತ್ ನಾಣಯ್ಯ ಮಾತನಾಡಿ, ₹40 ಲಕ್ಷ ಅನುದಾನ ಬಿಡುಗಡೆಯಾಗಬೇಕಾದರೆ 4 ವರ್ಷ ಕಾಯಬೇಕಾಯಿತು. ಕ್ರೀಡಾಕೂಟ ನಡೆಸುವುದಕ್ಕೂ ರಾಜಕೀಯ ಲಾಬಿ ಬೇಕು ಎನ್ನುವುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಮಗೆ ಅನುದಾನ ಬಿಡುಗಡೆಯಾಗುವುದನ್ನು ತಡೆಯಲು ಷಡ್ಯಂತ್ರಗಳು ನಡೆದಿದೆ. ಕ್ರೀಡಾ ಇಲಾಖೆಗೆ ಯಾರೋ ಪತ್ರ ಬರೆದು ಆಧಾರರಹಿತ ಆರೋಪ ಮಾಡಿದ ಕಾರಣ ಅನುದಾನ ನೀಡಲು ವಿಳಂಬವಾಗಿದೆ. ನಾವು ಹಾಕಿ ಹಬ್ಬ ನಡೆಸಿದ ಖರ್ಚು ವೆಚ್ಚದ ಸಂಪೂರ್ಣ ಆಡಿಟ್ ವರದಿಯನ್ನು ನೀಡಿದ್ದೆವು. ಅಲ್ಲದೆ ಕ್ರೀಡಾ ಇಲಾಖೆಯು ಆಡಿಟ್ ಮಾಡಿಸಿದೆ. ಸರ್ಕಾರದ ಹಣ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಎಂದು ಅಜಿತ್ ನಾಣಯ್ಯ ಹೇಳಿದರು. ಸುಮಾರು ದಾಖಲೆಯ 334 ಟೀಮ್ ಪಾರ್ಟಿಸಿಪೇಟ್ ಮಾಡಿ ದಾಖಲೆಯ 35 ದಿವಸಗಳ ಈ ಒಂದು ಹಬ್ಬವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ ನಾವು. ಮತ್ತು ಆ ಸಂದರ್ಭದಲ್ಲಿ ಅದಕ್ಕೂ ಮುಂಚೆಯೂ ಸಹ ನಮಗೆ ಶ್ರೀ ಮಾನ್ಯ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಮಾನ್ಯ ಯಡಿಯೂರಪ್ಪನವರು ಕೊಡವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ 40 ಲಕ್ಷ ಅನುದಾನವನ್ನು ಘೋಷಿಸಿದರು. ಅದರಂತೆ ಅದರ ಹಿಂದೆ ನಡೆದ ಕುಪ್ಪಂಡ ಫ್ಯಾಮಿಲಿ ಇರ್ಬೋದು, ವಿದ್ಯಾರಣ್ಯ ಫ್ಯಾಮಿಲಿ ಇರ್ಬೋದು, ಮತ್ತು ಶಾಂತಯ್ಯ ಫ್ಯಾಮಿಲಿ ಅವರಿಗೂ ಎಲ್ಲ ಈ ಅನುದಾನ ತಕ್ಕಮಟ್ಟಿಗೆ ಸಿಕ್ಕಿದೆ. ಅಂದರೆ ಪೂರ್ಣ ಪ್ರಮಾಣ ಸಿಕ್ಕಿಲ್ಲ. ಅದರಂತೆ ಕುಲ್ಲೇಟಿರ ಕುಟುಂಬಸ್ಥರು ಸಮೇತ ಈ ಹಾಕಿ ಹಬ್ಬ ನಡೆಸಿದ ನಂತರ ನಾವು ಸರ್ಕಾರವನ್ನು ನಮ್ಮ ನಿಯೋಗ ಹೋಗಿಬಿಟ್ಟು ಬೇರೆ ಬೇರೆ ವಿಧದಲ್ಲಿ ಸರ್ಕಾರವನ್ನು ನಾವು ಇದು ಮಾಡಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ನಮಗೆ ಈ ಅನುದಾನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಕಾರಣಾಂತರದಿಂದ ಅದು ಆಗಿರಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕ ಕುಲ್ಲೇಟಿರ ಬೇಬಾರುಣ್, ಖಜಾಂಚಿ ನಂದನಾಚಪ್ಪ, ನಿರ್ದೇಶಕರಾದ ಕುಲ್ಲೇಟಿರ ದೇವಿ ದೇವಯ್ಯ ಹಾಗೂ ಕುಲ್ಲೇಟಿರ ಲೋಕೇಶ್ ಉಪಸ್ಥಿತರಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಮಾರ್ಚ್ 28 ಮತ್ತು 29ರ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕೊಡಗು ಜಿಲ್ಲಾ ಜಂಟಿ ಕ್ರಿಯಾ ಸಮಿತಿ ಬೆಂಬಲ ಸೂಚಿಸಿದೆ ಎಂದು ಜೆಸಿಟಿಯು ಸಂಚಾಲಕ ಎಚ್.ಬಿ. ರಮೇಶ್ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ರೈತ, ಕಾರ್ಮಿಕ, ಜನವಿರೋಧಿ ನೀತಿ, ಕಾರ್ಪೊರೇಟ್ ಪರ ಮತ್ತು ರಾಷ್ಟ್ರ ವಿರೋಧಿ ನೀತಿಗಳ ವಿರುದ್ಧ ಹಾಗೂ ಪಾರ್ಲಿಮೆಂಟ್ನಲ್ಲಿ 4 ಕಾರ್ಮಿಕ ಸಂಹಿತೆಗಳ ರದ್ದತಿಗಾಗಿ ಮಂಡಿಸಿರುವ
ಖಾಸಗಿ ಮಸೂದೆಯನ್ನು ಅಂಗೀಕರಿಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 28ರಂದು ಮಡಿಕೇರಿ, ವಿರಾಜಪೇಟೆ ಹಾಗೂ ಕುಶಾಲನಗರದಲ್ಲಿ ಮುಷ್ಕರ ನಡೆಯಲಿದ್ದು, ಮಾರ್ಚ್ 29ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲಾ ಮಟ್ಟದ ಪ್ರತಿಭಟನೆ ನಡೆಯಲಿದೆ ಎಂದು ತಿಳಿಸಿದರು. ನಿವೇಶನ ರಹಿತ ಕಾರ್ಮಿಕರಿಗೆ ನಿವೇಶನ ಒದಗಿಸಬೇಕು, ವನ್ಯಪ್ರಾಣಿಗಳ ಹಾವಳಿ ತಡೆಗಟ್ಟಬೇಕು, ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಾರ್ಮಿಕ ನ್ಯಾಯಾಲಯ ಸ್ಥಾಪನೆಯಾಗಬೇಕು, ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಗುವುದು ಎಂದರು. ಜಿಲ್ಲೆಯ ಕಾರ್ಮಿಕರು, ನೌಕರರು, ರೈತರು, ಮಹಿಳೆಯರು, ದಲಿತರು, ವಿದ್ಯಾರ್ಥಿಗಳು, ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೆಯಲಿದೆ. ಅದರ ಭಾಗವಾಗಿ ಜಿಲ್ಲೆಯಲ್ಲೂ ಈ ಸಾರ್ವತ್ರಿಕ ಮುಷ್ಕರ 2 ದಿನ ನಡೆಯಲಿದೆ. 28ನೇ ತಾರೀಕಿಗೆ 3 ತಾಲೂಕು ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮಡಿಕೇರಿ, ವಿರಾಜಪೇಟೆ ಮತ್ತು ಕುಶಾಲನಗರ. ಹಾಗೆ 29ನೇ ತಾರೀಕಿಗೆ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಲಿದೆ ಮತ್ತು ಮನವಿಯನ್ನು ಪ್ರಧಾನಿಯವರಿಗೆ ನೀಡಲಿದ್ದೇವೆ. ನಮಗೆಲ್ರಿಗೂ ಗೊತ್ತಿದೆ, ಕಳೆದ 2 ಲಾಕ್ಡೌನ್ನ ನಂತರ ಕಾರ್ಮಿಕರ ಸ್ಥಿತಿಗತಿ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಹೇಗಿದೆ ಅಂತ ಹೇಳುವಂಥದ್ದು. ಕಾರ್ಮಿಕರು ಭಾಳಷ್ಟು ಕೆಲಸಗಳನ್ನ ಕಳ್ಕೊಂಡಿದ್ದಾರೆ. ಆರ್ಥಿಕತೆಯಿಂದ ಭಾಳ ಸಂಕಷ್ಟದಲ್ಲಿ ದಿನ ಕಳೆಯುವಂಥ ಪರಿಸ್ಥಿತಿ ಬಂದಿದೆ. ನಿರುದ್ಯೋಗ ತಾಂಡವಾಡ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಾರ್ಮಿಕರ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಮೊನ್ನೆ ತಾವೆಲ್ಲರೂ ನೋಡಿರ್ಬೋದು, ಕಾರ್ಮಿಕರ PF ಹಣದ 1% ಕಡಿತಗೊಳಿಸಿರುವಂಥದ್ದು ನಾವು ಗಮನಿಸಬೇಕಾದಂಥ ವಿಚಾರ. ಹೀಗೆ ಕಾರ್ಮಿಕರ ಕಾನೂನುಗಳು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಅದನ್ನು 4 ಸಮಿತಿಯಾಗಿ ಅದನ್ನು ವಿಭಜನೆಗೊಳಿಸ್ತಾ ಕಾರ್ಮಿಕರಿಗೆ ಅವರ ಮೂಲಭೂತ ಹಕ್ಕುಗಳನ್ನು ಕೇಳೋದನ್ನು ಇಲ್ಲದಂತೆ ಮಾಡ್ತಾ ಇದೆ. AITUC ಜಿಲ್ಲಾಧ್ಯಕ್ಷ HM ಸೋಮಪ್ಪ ಮಾತನಾಡಿ, ದುಡಿಯುವ ವರ್ಗದವರ ಹಲವು ಬೇಡಿಕೆ ಈಡೇರಿಕೆಗಾಗಿ ಹೋರಾಟ ನಡೆಸುತ್ತಾ ಬಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸದೆ ದುಡಿಯುವ ವರ್ಗವನ್ನು ಮೂಲೆಗುಂಪು ಮಾಡಿದೆ ಎಂದು ದೂರಿದರು. ಇದೇ 28-29 ದಿವಸ ನಮ್ಮ ದೇಶವ್ಯಾಪ್ತಿ ಮುಷ್ಕರದ ಹಿನ್ನೆಲೆಯಲ್ಲಿ ನಮ್ಮ AITUC ವತಿಯಿಂದ ಮತ್ತು ಎಲ್ಲ ದೇಶದಲ್ಲಿ 10 ಸಂಘಟನೆ ಸೇರಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಪ್ರತಿಭಟನೆ ಮಾಡೋದು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದುಡಿಯುವ ವರ್ಗ ಜನರನ್ನು ಶೋಷಣೆಗೊಳಪಡುತ್ತಿದ್ದಾರೆ ಮತ್ತು ಅದರ ಭಾಗವಾಗಿ ಯಾವುದೇ ಒಂದು ಜೀವನ ಮಾಡಲು ಈಗ ದುಡಿಯುವವರಿಗೆ ಸಾಧ್ಯವಾಗ್ತಾಯಿಲ್ಲ. ಆದರೂ ಸಹ ನಮ್ಮ ಸಂಘಟನೆಯವರು ಈ ಕಾರ್ಮಿಕರ ಬಗ್ಗೆ ಮತ್ತು ದುಡಿಯುವ ವರ್ಗದ ಜನರ ಬಗ್ಗೆ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದರೂ ಸಹ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅದರ ಬಗ್ಗೆ ಯಾವುದೂ ಒಂದು ಕ್ರಮ ತಗೊಳ್ತಿಲ್ಲ. ಮತ್ತು ಇದೊಂದು ತುಂಬ ದೌರ್ಜನ್ಯ ಸರ್ಕಾರ ಅಂತಲೇ ನಾವು ಹೇಳಬೇಕಾಗ್ತದೆ. ಯಾಕೆಂತಂದರೆ ಮಾಲೀಕರು, ಕಾರ್ಪೊರೇಟ್ ಅವರಿಗೆ ಹೆಚ್ಚು ಒತ್ತು ಕೊಟ್ಟು ಏನು ದುಡಿಯುವ ವರ್ಗದವ್ರನ್ನ ಪುನಃ ಮೂಲೆ ಗುಂಪು ಮಾಡಿಕೊಂಡು ಅವ್ರನ್ನ ದಿವಾಳಿ ಮಾಡಲಿಕ್ಕೆ ಅಂತ ಹೊರಟುವಂಥ ಕೇಂದ್ರ ಸರ್ಕಾರ ವಿರುದ್ಧ ನಾವು 28ನೇ ತಾರೀಕು, 28-29ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಒಂದು ಮಡಿಕೇರಿಯಲ್ಲಿ ನಾವು ಒಂದು ಪ್ರತಿಭಟನೆ ಮೂಲಕ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳನ್ನು, ಅನ್ಯಾಯಗಳನ್ನು ನಾವು ಒಗ್ಗಟ್ಟಾಗಿ ವಿರೋಧಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಗ್ರಾಮ ಪಂಚಾಯಿತಿ ನೌಕರರ ಸಂಘಟನೆ ಜಿಲ್ಲಾಧ್ಯಕ್ಷ PR ಭರತ್ ಮಾತನಾಡಿ, ರಾಜ್ಯ ಬಜೆಟ್ನಲ್ಲಿ ಕೊಡಗಿನ ಎಲ್ಲ ವರ್ಗದವರ ಅಭಿವೃದ್ಧಿಗೆ ಆದ್ಯತೆ ನೀಡಿಲ್ಲ. ಬದಲಾಗಿ ಯಾವುದೋ ಒಂದು ಸಮುದಾಯವನ್ನು ತೃಪ್ತಿಪಡಿಸಲು ಅನುದಾನ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯ ಹಲವು ಜ್ವಲಂತ ಸಮಸ್ಯೆಗಳು ಹಾಗೆಯೇ ಉಳಿದುಕೊಂಡಿದೆ ಎಂದರು. ಅಖಿಲ ಭಾರತ ಮುಷ್ಕರ ನಡೀತಾ ಇರತಕ್ಕಂಥದ್ದು ಈ ದೇಶದ ದುಡಿಯುವ ವರ್ಗದ ಒಂದು ವಿಮೋಚನೆಗಾಗಿ ನಡೀತಾ ಇರತಕ್ಕಂಥ ಹೋರಾಟ ಅಂತೆ. ಯಾಕಂದರೆ ಈ ಕೇಂದ್ರದ ಒಳಗಡೆ ಆಳುವ ಸರ್ಕಾರ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ದುಡಿಯುವ ವರ್ಗವನ್ನು ಪರಿಗಣಿಸ್ತಾ ಇಲ್ಲ. ಅದರ ಬದಲಿಗೆ ದುಡಿಸ್ತಾ ಇರತಕ್ಕಂತಹ ಕಾರ್ಪೊರೇಟರ್ ಕಂಪನಿಗಳನ್ನು, ಬಂಡವಾಳಶಾಹಿಗಳನ್ನು, ಶ್ರೀಮಂತರನ್ನು ಇನ್ನಷ್ಟು ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕಿರತಕ್ಕಂಥ ರೀತಿಯಲ್ಲಿ ಕಾರ್ಮಿಕರನ್ನ ತುಳಿತಾ ಇರತಕ್ಕಂಥ ನೀತಿಯನ್ನೇ ಇವತ್ತು ಕಾಣ್ತಾ ಇದೆ. ಅದರಿಂದ ಕಾರ್ಮಿಕ ವರ್ಗದ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇವತ್ತೇನು ಅಸಂಘಟಿತ ರಂಗದಲ್ಲಿ ದುಡಿತಾ ಇರತಕ್ಕಂತಹ 70% ದುಡಿಯುವ ಕಾರ್ಮಿಕರೇನಿದ್ದಾರೆ ಅವರ ಬದುಕು ಇವತ್ತು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದೆ.
ಕೊರೋನಾದ ನಂತರವಂತೂ ಇವತ್ತು ಕಾರ್ಮಿಕ ವರ್ಗ ಅತ್ಯಂತ ಕ್ಷೀಣಿಸ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿದೆ. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸಿ ಸಾಬು ಮಾತನಾಡಿ, ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಬದಲು ಇರುವ ಕಾನೂನುಗಳನ್ನು ಬದಲಾಯಿಸಿ ಮಂಡಳಿಗಳನ್ನು ದುರ್ಬಲಗೊಳಿಸಿ ಸೌಲಭ್ಯಗಳನ್ನು ಮೊಟಕುಗೊಳಿಸಲು ಸರ್ಕಾರ ಮುಂದಾಗಿದೆ ಎಂದು ಆರೋಪಿಸಿದ ಅವರು, ಅಂಗನವಾಡಿ, ಆಶಾ, ಬಿಸಿಯೂಟ ಮತ್ತು ಇತರೆ ಸ್ಕೀಮ್ ನೌಕರರಿಗೆ ಶಾಸನಬದ್ಧ ಕನಿಷ್ಠ ವೇತನ ಮತ್ತು ಸಾಮಾಜಿಕ ಭದ್ರತೆ ಜಾರಿ ಮಾಡಬೇಕೆಂದು ಆಗ್ರಹಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕರಿಗೆ ಮತ್ತು ಕಾರ್ಮಿಕ ವಿರೋಧಿಯಾದಂಥ ಕಾನೂನುಗಳನ್ನು ತರ್ತಾ ಇದ್ದಾರೆ. ಮೊದಲು ನಮ್ಮ ದೇಶದಲ್ಲಿ 44 ಕಾರ್ಮಿಕರ ಪರವಾಗಿದ್ದಂಥ 44 ಕಾನೂನುಗಳನ್ನು ಕೇಂದ್ರ ಸರ್ಕಾರ ಅದನ್ನು ರದ್ದುಗೊಳಿಸಿ 4 ಕೋಡ್ಗಳಾಗಿ ಅದನ್ನು ಪರಿವರ್ತನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬೆಲೆ ಏರಿಕೆ, ಬೇರೆ ಬೇರೆ ರೀತಿಯಲ್ಲಿ ಕಾರ್ಮಿಕರ ದೊಡ್ಡ ರೀತಿಯಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಕಾರ್ಮಿಕರಿಗೆ ಮಾತ್ರ ರೈತರು ಕೂಡ ಈ ಸಂದರ್ಭದಲ್ಲಿ ದೊಡ್ಡ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ರೈತರ ಬೆಂಬಲ ಬೆಲೆ ಸೇರಿದಂಥ ವಿವಿಧ ಬೇಡಿಕೆಗಳಿದೆ. ಈ ಎಲ್ಲ ವಿಚಾರಗಳು ಕೂಡ ಮತ್ತು ಬೆಲೆ ಏರಿಕೆ ಮತ್ತು ನಮ್ಮ ಇನ್ನೊಂದು ಸಮಸ್ಯೆಗಳಾಗಿರೋದು ಕನಿಷ್ಠ ವೇತನ ಬಗ್ಗೆ, ಕನಿಷ್ಠ ಕೂಲಿ. ಈಗ ನಮ್ಮೊಂದು ಬೇಡಿಕೆ ಇದೆ, 26,000 ನಾವು ಬೇಡಿಕೆ ಇಟ್ಟಿದ್ದೀವಿ. ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ನಮಗೆ ಕನಿಷ್ಠ ವೇತನ ಕೊಡಬೇಕು ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ನೋಡಿ, ಅಂಗನವಾಡಿ, ಬಿಸಿಯೂಟ ಕಾರ್ಮಿಕರಿಗೆ ಈಗ ಒಂದು 4,000 ರೂಪಾಯಿ, 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈಗ. ಆದರೆ ಅವರ ಸಂಬಳ ಅವರಿಗೆ 2,600 ರೂಪಾಯಿ. ಆಶಾ ಕಾರ್ಯಕರ್ತರ ಸಂಬಳ 4,000 ರೂಪಾಯಿ. ಕನಿಷ್ಠ ವೇತನ 18,000 ರೂಪಾಯಿ ಕೊಡಬೇಕು ಅಂತ ಇದು ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಸರ್ಕಾರಗಳು ಅದನ್ನು ಕೊಡ್ತಾ ಇಲ್ಲ. ಅದನ್ನು ದೊಡ್ಡ ರೀತಿಯಲ್ಲಿ ವಿರೋಧ ಮಾಡಬೇಕು. ನಾವು 26,000 ರೂಪಾಯಿಯನ್ನು ಕನಿಷ್ಠ ವೇತನ ಕೊಡಬೇಕು ನಮ್ಮ ಒತ್ತಾಯ ಇದೆ. ಅದೇ ರೀತಿಯಲ್ಲಿ ನೀವು ನೋಡಬೇಕು, ಇತ್ತೀಚಿನ ಶಾಸಕರ ಸಂಬಳ ಅವರು ಯಾರಾದ್ರೂ ಕೇಳಲಿಲ್ಲ. ಅವರಾಗಿನ ಸಂಬಳವನ್ನು ಜಾಸ್ತಿ ಮಾಡಿದ್ದಾರೆ. ಅವರ TADಗಳನ್ನು ಜಾಸ್ತಿ ಮಾಡಿದ್ದಾರೆ. ಮಂತ್ರಿಗಳು ಅವರ ಸಂಬಳ 5 ದಿನವೆಲ್ಲ ಜಾಸ್ತಿ ಮಾಡಿದ್ದಾರೆ. ಅವ್ರು ಯಾರತ್ರ ಕೇಳಿದ್ದನ್ನೆಲ್ಲ ಮಾಡ್ತಾ ಇರೋದು. ನಾವು ಹಲವಾರು ವರ್ಷಗಳಿಂದ ನಮ್ಮ ಕನಿಷ್ಠ ವೇತನ ಒತ್ತಾಯಿಸಿ ನಾವು ಹೋರಾಟಗಳನ್ನು ನಡೆಸ್ತಾ ಬಂತಾ ಇದ್ದೇವೆ. ಆದರೆ ಸರ್ಕಾರ ಅದನ್ನು ಯಾವುದೇ ಒಂದು ಇದಕ್ಕೆ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಮಡಿಕೇರಿ ನಗರಸಭೆ ಆಡಳಿತ ಮಂಡಳಿಯವರು ಕಸದ ಗಾಡಿಯಲ್ಲಿ ಹೊತ್ತು ಸಾಗಿಸಿರುವುದು ಖಂಡನೀಯ ಎಂದು ಚಿತ್ರಕಲಾವಿದ ಆರ್ ಸಂದೀಪ್ ಕುಮಾರ್ ವಿಷಾದ ವ್ಯಕ್ತಪಡಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 21ರಂದು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಮಡಿಕೇರಿ ನಗರಸಭೆ ಆಡಳಿತ ಮಂಡಳಿಯವರು ತನ್ನ ಮನೆಯ ಮೇಲೆ ದಾಳಿ ನಡೆಸಿ ಕುಟುಂಬಸ್ಥರು ಮನೆಯಲ್ಲಿದ್ದ ಸಂದರ್ಭದಲ್ಲಿ ಮನೆಯ ಸೂರು ಹಾನಿಗೊಳಿಸಿದ್ದಾರೆ. ಜೊತೆಗೆ ಒಂದು ನಾಯಿ ಮತ್ತು 2 ಮೀನಿನ ಶಿಲ್ಪಗಳು ಸೇರಿದಂತೆ ಬೆಲೆ ಬಾಳುವ ಹೂವಿನ ಗಿಡ ಹಾಗೂ ಸುಮಾರು 80,000 ಮೌಲ್ಯದ ವಸ್ತುಗಳನ್ನು ಹಾನಿಗೊಳಿಸಿದ್ದಾರೆ. ಇದೇ ಸಂದರ್ಭ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಸದ ಗಾಡಿಯಲ್ಲಿ ಸಾಗಿಸಿರುವುದು ಅವರಿಗೆ ಮಾಡಿದ ಅವಮಾನ ಎಂದು ಹೇಳಿದರು. ತನ್ನ ಮನೆಯ ಮೇಲೆ ದಾಳಿ ನಡೆಸಿದ್ದು ಅಲ್ಲದೆ ಕುಟುಂಬಸ್ಥರ ಮೇಲೆ ದೌರ್ಜನ್ಯದ ರೀತಿ ವರ್ತಿಸಿದ್ದಾರೆ. ಜೊತೆಗೆ ವಿವಿಧ ಪ್ರಕರಣಗಳಲ್ಲಿ ತನ್ನ ಮೇಲೆ ಕೇಸ್ ದಾಖಲಿಸುವುದಾಗಿ ಬೆದರಿಸಿದ್ದಾರೆ. ಸಂಬಂಧಪಟ್ಟವರು ಈ ಕುರಿತು ಕ್ರಮ ಕೈಗೊಂಡು ಸೂಕ್ತ ನ್ಯಾಯ ಒದಗಿಸಬೇಕು ಎಂದರು. ನಮ್ಮ ಈ ಡಾಕ್ಟರ್ BR ಅಂಬೇಡ್ಕರ್ ನಿವಾಸದಲ್ಲಿ ಈ ಒಂದು ದೌರ್ಜನ್ಯ ನಡೆದಿದೆ. ಇಲ್ಲಿ ನಮಗೆ ಅವಮಾನ ಆದಂಥದ್ದಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ಪೇಂಟಿಂಗ್ನನ್ನು ನಗರಸಭೆಯವರು ಕಸದ ತೊಟ್ಟಿಯಲ್ಲಿ ಸಾಗಿಸಿದ್ದಾರೆ. ಇದು ತುಂಬ ಒಂದು ಶೋಷಣೆ, ದೌರ್ಜನ್ಯ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಮಾತಿಗೆ, ಅಂದರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ಫೋಟೋಗೆ ಇಲ್ಲೊಂದು ಗೌರವನ ಒಂದು ಸತ್ತ ಬೀದಿ ನಾಯಿಯ ರೀತಿ ಹೇಳ್ಕೊಂಡು ಹೋಗಿದ್ದಾರೆ. ಅಂಥ ಒಂದು ದೌರ್ಜನ್ಯ ಮಾಡಿದ್ದಾರೆ ನಮ್ಮ ನಗರಸಭೆಯವರು. ಇದನ್ನು ನಾನು ಈ ಮೂಲಕ ಖಂಡಿಸ್ತೀನಿ. ಯಾಕೆಂದರೆ ಇಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಲ್ಲದೆ ಈಗ ನನಗಾಗಿರೋ ದೌರ್ಜನ್ಯ ಏನಂದರೆ, ನನ್ನ ಮೇಲೆ ಹಲವಾರು ಥರ ಕೇಸ್ ಹಾಕೋಕ್ಕೆ ಒಂದು ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ನೋಟಿಸ್ ಇಲ್ಲದೇ ಸಮಯ 5:45 ಸಂಜೆಯಿಂದ 6:30 ವೇಳೆ 21 ಮಾರ್ಚ್ 2022ರಂದು ಈ ದೌರ್ಜನ್ಯ ನಡೆದಿದೆ. ಇದು ಸರ್ಕಾರಿ ಸಮಯನೇ ಅಲ್ಲ, ಇದು ಸರ್ಕಾರ ಸಮಯನೇ ಅಲ್ಲ. ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ ಇವರು. ಒಂದು 80,000ದಷ್ಟು ಹಾನಿಯಾಗಿದೆ. ಈ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನಗರಸಭೆಯವರು ಯಾಕೆ ಈ ಥರ ಒಂದು ಕಸದ ತೊಟ್ಟಿಲಿ ಹಾಕಿದ್ದಾರೆ ಅಂತ ನನಗೆ ಇವತ್ತಿಗೂ ಗೊತ್ತಾಗಿಲ್ಲ. ನನ್ನನ್ನು ಒಂದು ವ್ಯಂಗ್ಯಚಿತ್ರ ಮಾಡಿರೋ ಆಪಾದನೆ ಮೇಲೆ, ಸುಳ್ಳು ಆಪಾದನೆ ಮೇಲೆ ನನ್ನನ್ನು ಒಳಗೆ ಕಳಿಸಿ ಇವರು ಇಷ್ಟೆಲ್ಲ ಮಾಡಿದ್ದಾರೆ.